ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಿಸ್ ಆಸನ್ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಬನ್ನಿ ಫ್ರೆಂಡ್ಸ್, ಇವತ್ತು ಶುಕ್ರವಾರದ ರೊಟ್ಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಇದೇ ಮೊದಲನೇ ವೀಡಿಯೋಗೆ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾ ಇದ್ದೀರಾ, ದಯವಿಟ್ಟು ವೀಡಿಯೋ ಕೆಳಗಡೆ ಇರುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಸೆಲೆಕ್ಟ್ ಮಾಡ್ಕೊಂಡು ವಾಚ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಈ ವಿಡಿಯೋ ಮುಖಾಂತರ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಫ್ರೆಂಡ್ಸ್, ಮಾರ್ನಿಂಗ್ ಇವತ್ತು ಬ್ರೇಕ್ಫಾಸ್ಟಿಗೆ ಅಂದ್ಬಿಟ್ಟು ಕಡುಬು ರೆಡಿ ಮಾಡಿದ್ದೀನಿ. ಆಲ್ರೆಡಿ ರೆಡಿ ಆಗಿದೆ ಕಡುಬು ಚಟ್ನಿ. ಹಸ್ಬೆಂಡ್ ಚಟ್ನಿನಲ್ಲಿ ತಿನ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಇದ್ರ ಜೊತೆಗೆ ನಾನು ತುಂಬ ಟೇಸ್ಟಿಯಾಗಿರುವಂತಹ ದಾಲ್ ಸಹ, ಹೆಸರುಬೇಳೆ ದಾಲ್ ಸಹ ಮಾಡ್ತಾಯಿದ್ದೀನಿ. ಇದು ಕಡುಬಿಗೆ ಅಂತ ಅಲ್ಲ, ನೀವು ರೊಟ್ಟಿಗೆ, ಇಡ್ಲಿಗೆ, ದೋಸೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ಹಾಗೆಯೇ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಶೇರ್ ಮಾಡ್ತಾಯಿದ್ದೀನಿ, ನೋಡ್ಕೊಬರೋಣ ಬನ್ನಿ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿ, ತುಂಬಾ ಟೇಸ್ಟಿಯಾಗಿರುವಂತಹ ದಾಲ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಹಾಗೆಯೇ ನಾನು ಕೊತ್ತಂಬರಿ ಸೊಪ್ಪು ಇರಲಿಲ್ಲ. ಇದು ಮಲೆನಾಡು ಸೈಡ್ ಸಿಗೋವಂತಹ ಕಾಡು ಸಾಂಬಾರ ಅಂತ ಹೇಳ್ತಾರೆ. ಇದನ್ನ ಕೊತ್ತಂಬರಿ ಸೊಪ್ಪೇನೆ, ಸೇಮ್ ಅದೇ ಫ್ಲೇವರ್ ಬರುತ್ತೆ. ಸೊ ಹಂಗಾಗಿ ಅದೇ ತೊಗೊಂಡಿದ್ದೀನಿ. ಹಾಗೆ 2 ಆ್ಯಪಲ್ ಟೊಮೆಟೊ ಹೆಚ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಹಾಗೆಯೇ 2 ಆನಿಯನ್ ತೊಗೊಂಡಿದ್ದೀನಿ, ಮತ್ತು 1 ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಇದಿಷ್ಟು ಇವಾಗ ಕೊತ್ತಂಬರಿ ಸೊಪ್ಪನ್ನ ಬಿಟ್ಟು ಅದಿಷ್ಟು ನಾನು ಬೇಳೆ ಜೊತೆ ಬೇಯಿಸೋಕೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಹಾಗೆ ಅದ್ರ ಜೊತೆಗೆ ಅಚ್ಕಾರದ ಪುಡಿ ಸ್ವಲ್ಪ, ಧನಿಯಾ ಪುಡಿ ಸ್ವಲ್ಪ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣ ನೆನ್ಸಕ್ಕೆ ಹಾಕಿಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಮಾಡ್ತಾ ಇರೋದು ಹೆಸರುಬೇಳೆ ದಾಲ್ ಆಗಿರೋದ್ರಿಂದ ಹೆಸರುಬೇಳೆನ 1/4 ಕಪ್ಪಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಇವಾಗ ಹುರ್ಕೊಂಡು ಮತ್ತು ವಾಶ್ ಮಾಡ್ಕೊಂಡು ನಾನು ಅದನ್ನು ಬೇಯಿಸೋದಕ್ಕೆ ಹಾಕ್ತೀನಿ. ಹಾಗೆಯೇ ಹಾಚಿ ಹಿಂಗು ಸ್ವಲ್ಪ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹಾಗೆ ಸಾಸಿವೆ, ಜೀರಿಗೆ ತೊಗೊಂಡಿದ್ದೀನಿ. ಇವಾಗ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಕುಕ್ಕರ್ನ ಬಿಸಿ ಆಗೋದಕ್ಕೆ ಇಟ್ಕೊಂಡು ನಾನು ಏನು ತೊಗೊಂಡಿದ್ದೆ ಹೆಸರುಬೇಳೆ ಅದಷ್ಟು ಹಾಕ್ಬಿಟ್ಟು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಘಮ ಬರೋವರೆಗೂ ಡ್ರೈ ರೋಸ್ಟ್ ಮಾಡಿದರೆ ಆಯಿತು. ತುಂಬ ಕಲರ್ ಚೇಂಜ್ ಆಗೋವರೆಗೂ ಉರಿಯೋ ಅವಶ್ಯಕತೆ ಇಲ್ಲ. ಹಾಗೆಯೇ ಹೆಸರುಬೇಳೆ ದಾಲ್ ಆಗಿರೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದು, ಹಾಗೆಯೇ ದೇಹಕ್ಕೆ ತಂಪು ಕೂಡ. ನೋಡಿ ಇವಾಗ ಇದನ್ನ ಹುರ್ಕೊಂಡಿದ್ದಾಗಿದೆ. ಇದೇ ಕುಕ್ಕರಲ್ಲಿ ನಾನು ಇವಾಗ ವಾಶ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಇವಾಗ ಮತ್ತೆ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ನಾನು ಹೆಚ್ಚಿರೋಂಥ ಆನಿಯನ್ನು ಮತ್ತು ಬೆಳ್ಳುಳ್ಳಿ ಏನಿದೆ ಅದು ಸ್ವಲ್ಪ, ಮತ್ತು ಟೊಮೆಟೊ ಏನಿದೆ ಎಲ್ಲ ಸೇರಿಸ್ಬಿಟ್ಟು ಕುಕ್ಕರಲ್ಲಿ ವಿಸಿಲ್ ಹೊಡಿಸ್ಕೊತೀನಿ ಫ್ರೆಂಡ್ಸ್. ಇದನ್ನ ಒಂದು 2ರಿಂದ 3 ವಿಸಿಲ್ ಹೊಡಿಸ್ಕೊಳ್ಳೋಣ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಆಯಿಲ್ನ ಸೇರಿಸ್ಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಇದನ್ನು ವಿಸಿಲ್ ಹೊಡಿಸಿದಾಯಿತು, ಕೂಲಾಗಿದೆ. ಇವಾಗ ಇದನ್ನ ಕ್ಯಾಪ್ ತೆಗೆದ್ಬಿಟ್ಟು ನಾನು ಅದ್ರ ಜೊತೆಗೆ ನಾನು ತೊಗೊಂಡಿದ್ದಂಥ ಧನಿಯಾ ಪುಡಿ ಮತ್ತು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಹುಣಸೆಹಣ್ಣು ಏನು ನೆನ್ಸಕ್ಕೆ ಇಟ್ಕೊಂಡಿದ್ದೆ ಅದರ ರಸನ ಸಹ ಸೇರಿಸ್ತಾ ಇದ್ದೀನಿ. ಇದೆರಡನ್ನು ಸೇರಿಸ್ಬಿಟ್ಟು ನಾನು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಸ್ವಲ್ಪ. ಈ ರೀತಿ ಮಾಡೋದ್ರಿಂದ ದಾಲ್ ನೀಟಾಗಿ ಮಿಕ್ಸಪ್ ಆಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಅದು ಮಿಕ್ಸಪ್ ಆದಮೇಲೆ ಪಕ್ಕ ಸ್ಟವಲ್ಲಿ ಇಟ್ಬಿಟ್ಟು ನಾನು ಅದನ್ನ ಸ್ವಲ್ಪ ಕುದಿ ಬರಲಿ ಅಂತ ಇಟ್ಟಿದ್ದೀನಿ. ಅದಕ್ಕೂ ಮುಂಚೆ ಒಗ್ಗರಣೆಗೆ ರೆಡಿ ಮಾಡ್ಕೊಬಿಡೋಣ. ಒಗ್ಗರಣೆ ಹಾಕಿದಾದ್ಮೇಲೆ ಒಂದು ಕುದಿ ಕುದಿಸ್ಕೊಂಡ್ರೆ ದಾಲ್ ರೆಡಿ ಆಗುತ್ತೆ. ಇವಾಗ ನಾನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆಯೇ ನಾನು ತೊಗೊಂಡಿದ್ದಂತಹ ಸಾಸಿವೆ, ಜೀರಿಗೆನ ಇವಾಗ ಇದ್ರಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ನಾನು ಹಿಂಗೆ ಏನು ತೊಗೊಂಡಿದ್ದೀನಿ ಆಚಿ ಹಿಂಗು, ಅದನ್ನು ಸಹ ಇದರಲ್ಲಿ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕೋದ್ರಿಂದ ತುಂಬ ಜೀರ್ಣಶಕ್ತಿ ತುಂಬ ಚೆನ್ನಾಗಿರುತ್ತೆ, ಅದರಿಂದ ಹೆಲ್ತ್ಗೂ ಒಳ್ಳೆಯದು. ಸೊ ಹಂಗಾಗಿ ಮತ್ತು ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಹಾಕಿಬಿಟ್ಟು ಇವಾಗ ಒಗ್ಗರಣೆ ಕೊಟ್ಟಿದ್ದಾಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರಾದರೂ ಮಾಡಿಲ್ಲ ಅಂದರೆ ಈ ರೀತಿ ಒಂದ್ಸಲ ಹೆಸರುಬೇಳೆ ದಾಲ್ನ ಮಾಡಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತೆ. ಹಾಗೆಯೇ ನಾನು ತೊಗೊಂಡಂತಹ ಕಾಡು ಸಾಂಬಾರ, ಕೊತ್ತಂಬರಿ ಸೊಪ್ಪು ಏನಿತ್ತು ಅದನ್ನ ಹೆಚ್ಚಿಬಿಟ್ಟು ಲಾಸ್ಟಲ್ಲಿ ಈಗ ಈ ರೀತಿ ಹಾಕಿಬಿಟ್ಟು ಒಂದು ಕುದಿ ಬರೆಸ್ಕೊಂಡ್ರೆ ಆಯಿತು. ಮತ್ತೇನು ಕುದಿಸೋ ಅವಶ್ಯಕತೆ ಇಲ್ಲ. ತುಂಬಾ ಚೆನ್ನಾಗಿ ಘಮ ಘಮ ಅಂತ ಇದೆ ಫ್ರೆಂಡ್ಸ್. ತುಂಬಾ ಒಳ್ಳೆ ಕಾಂಬಿನೇಷನು. ಕಡುಬಿಗೆ ಆಗಿರ್ಬೋದು, ಇಡ್ಲಿಗೆ ಆಗಿರ್ಬೋದು, ಮತ್ತು ಈ ಮಕ್ಕಳಿಗೆ ರೈಸ್ ಕಲಿಸ್ಕೊಟ್ರಂತೂ ತುಂಬಾ ಚೆನ್ನಾಗಿ ತಿಂತಾರೆ. ಇದು ತುಂಬಾ ಇಷ್ಟಪಡ್ತಾರೆ. ಓಕೆ ಫ್ರೆಂಡ್ಸ್, ಈ ದಾಲ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನೀವು ಸಹ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ, ಹಾಗೆ ಬನ್ನಿ ಫ್ರೆಂಡ್ಸ್, ನಾನು ಬೆಸ್ಟ್ ಕಮೆಂಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ. ನಾನು ಭೀಮನ ಅಮಾವಾಸ್ಯೆಯ ವ್ಲಾಗಲ್ಲಿ ತುಂಬಾ ಜನ ತುಂಬ ಒಳ್ಳೆ ಕಮೆಂಟ್ಸ್ನ ಶೇರ್ ಮಾಡಿದ್ದೀರಾ. ನನಗೆ ತುಂಬ ಖುಷಿ ಆಯಿತು ಅದನ್ನ ನೋಡಿ. ನನಗೆ ಯಾವ ವೀಡಿಯೋಸಲ್ಲೂ ಅಷ್ಟು ವ್ಲಾಗಲ್ಲೂ ನನಗೆ ಕಮೆಂಟ್ ಬಂದಿರಲಿಲ್ಲ. ತುಂಬ ಜನ ಕಮೆಂಟ್ ಮಾಡಿದ್ರ, ಅದನ್ನ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಅದರಲ್ಲಿ ಸ್ವಲ್ಪ ಜನದ ನೇಮ್ನ ನಾನು ತೊಗೊಂಡಿರಲಿಲ್ಲ. ಇವತ್ತು ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಈ ವ್ಲಾಗಲ್ಲಿ ನನಗೆ ಪುಷ್ಪಜಯ್ ಅವರು ತುಂಬಾ ಚೆನ್ನಾಗಿದೆ, ನೈಸ್ ಸ್ಯಾರಿ ಸಿಸ್ಟರ್, ಡೈಲಿ ವ್ಲಾಗ್ನ ಶೇರ್ ಮಾಡಿ, ನಿಮ್ಮ ಮಗನ ಹೆಸರೇನು ಅಂತ ಹೇಳಿದ್ದಾರೆ. ನನ್ನ ಮಗನ ಹೆಸರು ನಾನು ಆಲ್ರೆಡಿ ಶೇರ್ ಮಾಡಿದ್ದೆ. ಅವನ ಹೆಸರು ಯಶಾಂಕ್ ಅಂತ. ನಾವು ಪೆಟ್ ನೇಮ್ ಇಟ್ಕೊಂಡಿದ್ದೀವಿ, ಮನೆಯಲ್ಲಿ ಅಚ್ಚು ಅಂತ ಕರಿತೀವಿ ಫ್ರೆಂಡ್ಸ್. ಹಾಗೆಯೇ ನನಗೆ ಭಾಗ್ಯಜ್ಯೋತಿಯವರು
ಗದಗಿಂದ. ಇವರು ನನಗೆ ಪ್ರೀವಿಯಸ್ ತುಂಬಾ ವೀಡಿಯೋಗಳಲ್ಲಿ ನನಗೆ ಕಮೆಂಟ್ ಮಾಡಿದರು. ಈ ನಡುವೆ ಅವ್ರು ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ವೀಡಿಯೋಸ್ನ ನೋಡಿ ಲೈಕ್ ಮಾಡ್ತಾಯಿದ್ರು, ಮೆಸೇಜ್ ಮಾಡಿರಲಿಲ್ಲ. ಸೊ ಹಂಗಾಗಿ ಆಫ್ಟರ್ ಲಾಂಗ್ ಟೈಮ್ ಕಮೆಂಟ್ಸ್ ಮಾಡ್ತಾಯಿದ್ದೀನಿ ಅಂತ ನನಗೆ ಕಮೆಂಟ್ಸ್ ಹಾಕಿದ್ರು. ತುಂಬ ಖುಷಿಯಾಯಿತು ಭಾಗ್ಯಜ್ಯೋತಿ ಅವರೇ ನಿಮ್ಮ ಕಮೆಂಟ್ಸ್ನ ಓದಿ. ಹಾಗೆಯೇ ಸಂಜಯ್ ಕುಮಾರ್ ಅನ್ನೋ ಐಡಿಯಿಂದ ಐಸಿಸ್, ನನಗೆ ನಿಮ್ಮ ವ್ಲಾಗ್ಸ್ ತುಂಬ ಇಷ್ಟ ಆಗುತ್ತೆ, ನಾನು ಯೂಟ್ಯೂಬ್ ಚಾನಲ್ ಮಾಡೋಣ ಅಂದ್ಕೊಂಡಿದ್ದೀನಿ, ಐ ಆಮ್ ಭವ್ಯ ಅಂತ ಕಳಿಸಿದ್ದಾರೆ. ಅಫ್ಕೋರ್ಸ್ ಮಾಡಿ ಭವ್ಯ ಅವರೇ, ನನ್ನ ಸಪೋರ್ಟ್ ನಿಮಗಿದೆ ಅಂತ ಹೇಳ್ತಾ ನಿಖಿತಾ ಚೇತನ್ ಅನ್ನೋರು ಐಸಿಸ್ ಹೋಮ್ ಮೇಡ್ ಐಸ್ ಕ್ರೀಮ್ನ ಶೇರ್ ಮಾಡಿ ಅಂತ ನಿಖಿತಾ ಅವ್ರು ಕಮೆಂಟ್ ಮಾಡಿದ್ದಾರೆ. ಡೆಫಿನೆಟ್ಲಿ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಹಾಗೆ ಕೆಳಗಡೆ ಬಂದರೆ ಶ್ರೀಧರ್ ಶ್ರುತಿ ಅನ್ನೋ ಐಡಿಯಿಂದ ನೈಸ್ ವ್ಲಾಗ್ ಅಂತ ಒಂದು ಕ್ಯೂಟ್ ಸಿಂಬಲ್ನ ಶೇರ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪೂರ್ಣಿಮಾ ನವಿ ಅನ್ನೋರು ಒಂದು ಬ್ಲೆಸ್ಸಿಂಗ್ನ ಹಾಕಿದ್ದಾರೆ. ನೈಸ್ ಸೂಪರ್, ನಿಮ್ಮ ಫ್ಯಾಮಿಲಿ ಯಾವಾಗಲೂ ಖುಷಿಯಾಗಿರಲಿ, ಆ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಕಳಿಸಿದ್ದಾರೆ. ತುಂಬಾ ಥ್ಯಾಂಕ್ಸ್ ನಿಮಗೆ. ಹಾಗೆಯೇ ಧನ್ರಾಜ್ ಎಸ್ ಅನ್ನೋ ಐಡಿಯಿಂದ ನೈಸ್ ಅಕ್ಕ, ಸ್ಯಾರಿಯಲ್ಲಿ ತುಂಬ ಕ್ಯೂಟಾಗಿ ಕಾಣಿಸ್ತೀರಾ ಅಂತ ಕಳಿಸಿದ್ದಾರೆ. ತುಂಬಾ ಥ್ಯಾಂಕ್ಸ್ ನಿಮಗೆ. ಹಾಗೆ ಕೆಳಗಡೆ ಬಂದರೆ ರೇಖಾ ಸುರೇಶ್ ಅವರು, ಇವರು ರೆಗ್ಯುಲರಾಗಿ ನನಗೆ ಪ್ರತಿ ವಿಡಿಯೋದಲ್ಲೂ ಕಮೆಂಟ್ ಮಾಡಿ ನನಗೆ ವಿಷಸ್ನ ತಿಳಿಸ್ತಾ ಇರ್ತಾರೆ, ಹಾಗೆಯೇ ಎನ್ಕರೇಜ್ ಮಾಡ್ತಾ ಇರ್ತಾರೆ. ಅವ್ರ ಕಮೆಂಟ್ಸ್ನ ನಾನು ಓದೋ ಹಾಗೆ ಎಲ್ಲ ರೆಗ್ಯುಲರಾಗಿ ನನಗೆ ಕಮೆಂಟ್ಸ್ ಇರುತ್ತೆ. ಹಾಗೆಯೇ ನನ್ನ ಫ್ರೆಂಡ್ ಅನುರಾಧ ಅವರು ಸಹ ತುಂಬ ಒಳ್ಳೆ ಕಮೆಂಟ್ಸ್ನ ಶೇರ್ ಮಾಡಿದ್ದಾರೆ. ಹಾಗೆಯೇ ಹೇಮಾಂಜಲಿ ಸಾನ್ವಿ ಅನ್ನೋರು ಅಷ್ಟೇ, ಥ್ಯಾಂಕ್ ಯು ಸೀಸ್, ನನ್ನ ನೇಮ್ ಹೇಳಿದ್ದಕ್ಕೆ. ನಿಮ್ಮ ಸ್ಯಾರಿ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ದೀರಾ ಅಂತ ಕಳಿಸಿದ್ದಾರೆ. ತುಂಬ ಥ್ಯಾಂಕ್ಸ್. ಹಾಗೆ ಹರ್ಷಿಯ ರಜಕ್ ಅವರು ಅಷ್ಟೇ ತುಂಬ ಬೆಸ್ಟ್ ವಿಶಸ್ನ ಕಳಿಸಿದ್ದಾರೆ. ಮತ್ತು ಕೆಳಗಡೆ ಹಾಗೆ ಬಂದರೆ ನೋಡಿ ಫ್ರೆಂಡ್ಸ್, ಇವರು ಮಂಜುನಾಥ್ MK ಅನ್ನೋ ಐಡಿಯಿಂದ ಇವರು ಸವಿತಾ ಅವರು, ಇವರು ಯಾವಾಗಲೂ ನನಗೆ ಬೆಸ್ಟ್ ವಿಶಸ್ನ ಕಳಿಸ್ತಾ ಇರ್ತಾರೆ, ಹಾಗೆಯೇ ನನಗೆ ಎನ್ಕರೇಜ್ ಮಾಡ್ತಾ ಇರ್ತಾರೆ, ಮೋಟಿವೇಟ್ ಆಗೋ ಥರ ನನಗೆ ಕೆಲವೊಂದು ವರ್ಡ್ಸ್ನ ಶೇರ್ ಮಾಡ್ತಾ ಇರ್ತಾರೆ. ಯುವರ್ ಲಾಗ್ಸ್ ಆರ್ ವೆರಿ ನ್ಯಾಚುರಲ್, ದೇರ್ ಫಾರ್ ಐ ಲೈಕ್ ದಟ್ ಸೋ ಮಚ್. ಇಟ್ ಇನ್ಕ್ಲೂಡ್ಸ್ ರೆಸಿಪೀಸ್ ಮತ್ತು ಸ್ಟಿಚಿಂಗ್ ವರ್ಕ್, ಡೈಲಿ ರೊಟೀನ್ ಮತ್ತು ಶಾಪಿಂಗ್, ಹಾಗೆಯೇ ಸೊ ಆನ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಟೇಕಿಂಗ್ ಮೈ ನೇಮ್. ನೈಸ್ ವ್ಲಾಗ್, ಗುಡ್ ಲಕ್ ಪ್ರೀತಿ, ಸವಿತಾ ಹಿಯರ್ ಅಂತ ಕಳಿಸಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಪ್ರೀತಿ ಕನ್ನಡ ವ್ಲಾಗ್ಸ್ ಅವರು ಅಷ್ಟೇ ಯಾವಾಗಲೂ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ, ತುಂಬ ಚೆನ್ನಾಗಿ ವ್ಲಾಗ್ ಬರ್ತಾ ಇದೆ, ಹಾಗೆಯೇ ಪೂಜೆ ಸ್ಯಾರಿ, ನಿಮ್ಮ ಮಗಳ ಡ್ರೆಸ್ ತುಂಬಾ ಚೆನ್ನಾಗಿದೆ ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವಿದ್ಯಾಧರ್ಮ ಅವರು ಅಷ್ಟೇ, ಸೂಪರ್ ಸಿಸ್, ನಿಮ್ಮ ಹಾಸನ್ನಲ್ಲಿ ನೀವೇ ಫಸ್ಟ್ ವ್ಲಾಗ್ ಮಾಡ್ತಿರೋದು, ಬೆಸ್ಟ್ ಆಫ್ ಲಕ್ ಅಂತ ಸಿಸ್ ಅಂತ ಕಳಿಸಿದ್ದಾರೆ. ತುಂಬಾ ಥ್ಯಾಂಕ್ ಯು ನಿಮಗೆ. ಹಾಗೆ ಕೆಳಗಡೆ ಬಂದರೆ ಶಿವಕೃಷ್ಣ ಅನ್ನೋ ಐಡಿಯಿಂದ ಹಾಯ್ ಅಕ್ಕ ಅಂತ ಸೂಪರ್ ಸಿಂಬಲ್ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಡಿಯರ್. ಹಾಗೆಯೇ ಲಕ್ಷ್ಮೀ ಶೆಟ್ಟಿ, ಇದು ನನ್ನ ಬೆಸ್ಟ್ ಫ್ರೆಂಡ್. ಆ್ಯಸ್ ಯೂಶ್ವಲ್ ನನಗೆ ಬೆಸ್ಟ್ ಫ್ರೆಂಡ್ಸ್ಗಳೆಲ್ಲರೂ ನನಗೆ ಬೆಸ್ಟ್ ವಿಷಸ್ಸೇ ಕಳಿಸ್ತಾ ಇರ್ತಾರೆ, ಹಾಗಾಗಿ ಅವ್ರನ್ನೆಲ್ಲ ನಾನು ಓದೋಕ್ಕೆ ಹೋಗಲ್ಲ. ಹಾಗೆಯೇ ವೆಂಕಟೇಶ್ ನಾಗೇಶಪ್ಪ ಅನ್ನೋ ಐಡಿಯಿಂದ ಇವರಂತೂ ನನಗೆ ತುಂಬಾ ಒಳ್ಳೆ ಗೈಡೆನ್ಸ್ ಅಂತ ಹೇಳ್ಬೋದು, ತುಂಬ ಒಳ್ಳೆ ಸಜೆಷನ್ನು ಸಹ ಕೊಡ್ತಾ ಇರ್ತಾರೆ. ನನ್ನ ವ್ಲಾಗಲ್ಲಿ ನನಗೆ ಮೋಟಿವೇಟ್ ಆಗೋ ಥರ, ಎನ್ಕರೇಜ್ ಆಗೋ ಥರ ಕೆಲವೊಂದು ವರ್ಡ್ಸ್ಗಳನ್ನ ಶೇರ್ ಮಾಡ್ತಾ ಇರ್ತಾರೆ. ತುಂಬ ಥ್ಯಾಂಕ್ಸ್ ನಿಮಗೂ ಸಹ. ಹಾಗೆಯೇ ಪ್ರಿಯಾಂಕಾ BK ಅವರು, ಸೂಪರ್ ಅಕ್ಕ, ಡೈಲಿ ವ್ಲಾಗ್ಸ್ನ ಮಾಡಿ ಅಂತ ಅವ್ರು ಯಾವಾಗಲೂ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದೀನಿ. ಮೀನಾ ಸಿಸ್ಟರ್ ಅನ್ನೋರು, ಇವರು ಅಷ್ಟೇ ನನಗೆ ತುಂಬ ಬೇಕಾದವರು, ತುಂಬಾ ಒಳ್ಳೆ ಕಮೆಂಟ್ಸ್ನ ನನಗೆ ಅವಾಗವಾಗ ಆಗ್ತಾ ಇರ್ತಾರೆ. ತುಂಬ ಥ್ಯಾಂಕ್ ಯು ಸಿಸ್ಟರ್. ಹಾಗೆ ಕೆಳಗಡೆ ಬಂದರೆ ರಜನಿ ನಾಗೇಂದ್ರ ಅವರು ಅಷ್ಟೇ, ಹಾಯ್, ನಿಮ್ಮ ವ್ಲಾಗ್ ಸೂಪರ್ ಅಂತ ಕಳಿಸಿದ್ದಾರೆ. ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಹಾಗೆಯೇ ರಮ್ಯಾ ರಾಕೇಶ್ ಗೌಡ ಅನ್ನೋ ಐಡಿಯಿಂದ ಫಸ್ಟ್ ಕಮೆಂಟ್, ಫಸ್ಟ್ ವ್ಯೂ, ಫಸ್ಟ್ ಲೈಕ್ ಅಂತ ಕಳಿಸಿದ್ದಾರೆ. ತುಂಬಾ ಖುಷಿ ಆಯಿತು ನಿಮ್ಮೆಲ್ಲ ಕಮೆಂಟ್ಸ್ಗಳನ್ನ ಓದಿ ನನಗೆ ಒಂದೇ ಒಂದು ಫ್ಲ್ಯಾಶ್ ಆಯಿತು. ಏನಂದರೆ ತುಂಬ ನಾವು ನಮ್ಮವರು ತಮ್ಮವರು ಅಂತ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ಅವರಿಂದ ಯಾವಾಗಲೂ ಎಕ್ಸ್ಪೆಕ್ಟೇಷನ್ ಈಸ್ ಆಲ್ವೇಸ್ ಹರ್ಟ್, ವಿತೌಟ್ ಎಕ್ಸ್ಪೆಕ್ಟೇಷನ್ ಬ್ರಿಂಗ್ಸ್ ಲಾಟ್ಸ್ ಆಫ್ ಹ್ಯಾಪಿನೆಸ್ ಅನ್ನೋ ಥರ. ನಾವು ಎಕ್ಸ್ಪೆಕ್ಟ್ ಮಾಡಿದವರಿಂದ ನಮ್ಗೆ ಏನು ರಿಯಾಕ್ಷನ್ ಬರೋಲ್ಲ, ತುಂಬಾ ಬೇಜಾರಾಗುತ್ತೆ ಅಷ್ಟೇ. ಈಗ ಎಕ್ಸ್ಪೆಕ್ಟ್ ಮಾಡ್ದಲೇ ಇರೋವಂತಹ ಕಮೆಂಟ್ಗಳು ನಾನು ಇವಾಗೆಲ್ಲ ಓದಿದ್ದೆಲ್ಲ, ನಿಮ್ಮ ಕಮೆಂಟ್ಸ್ಗಳನ್ನ ಓದಿ ನಾನು ಏನು ಹೇಳಬೇಕು ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ಫ್ರೆಂಡ್ಸ್. ಸೊ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಇನ್ನೇನು ಆಲ್ರೆಡಿ ನಾನು 1000 ಸಬ್ಸ್ಕ್ರೈಬರ್ನ ರೀಚ್ ಆಗ್ತಾ ಬರ್ತಾಯಿದ್ದೀನಿ. ಆದಷ್ಟು ಬೇಗ ರೀಚ್ ಆಗಲಿ, ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ನಾನು ಸಹ ಬೇಗ 1000 ಸಬ್ಸ್ಕ್ರೈಬರ್ನ ರೀಚ್ ಆಗಿ ನನ್ನ ವಾಚ್ ಅವರ್ಸ್ ಕಂಪ್ಲೀಟ್ ಆದ ತಕ್ಷಣವೇ ನಾನು ನಿಮಗೂ ನೀವು ತೋರಿಸ್ತಾ ಇರೋವಂತಹ ಪ್ರೀತಿಗೆ ರೆಗ್ಯುಲರಾಗಿ ನನಗೆ ಯಾರು ಕಮೆಂಟ್ಸ್ನ ಮಾಡಿ ನನಗೆ ಎನ್ಕರೇಜ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ರಿಗೂ ನಾನು ಗಿವ್ ಅವೇ ಅನೌನ್ಸ್ ಮಾಡಿ ನನ್ನ ಕಡೆಯಿಂದ ಒಂದು ಪುಟ್ಟ ಗಿಫ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ಆ ದಿನಕ್ಕೋಸ್ಕರ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ನೀವು ತೋರಿಸೋ ಪ್ರೀತಿ ವಿಶ್ವಾಸಕ್ಕೆ ನನ್ನ ಕಡೆಯಿಂದನೂ ಒಂದು ಕಿರು ಕಾಣಿಕೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಹಾಗೆಯೇ ನನ್ನ ವೀಡಿಯೋಸ್ನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಕಮೆಂಟ್ ಮಾಡೋಕ್ಕೆ ಆಗಿಲ್ಲ ಅಂದರು ಅಂತ ನಿಮ್ಮ ಜೊತೆ ಕೇಳ್ಕೊಳ್ತಾ, ಹಾಗೆಯೇ ಎಲ್ಲರೂ ಕಮೆಂಟ್ ಮಾಡೋಕ್ಕೆ ಬರೋರೇ ನೋಡ್ತಾ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದರಿಂದ ಜಸ್ಟ್ ಒಂದು ಲೈಕ್ ಮಾಡೋದ್ರಿಂದನೂ ಸಹ ನನ್ನ ವೀಡಿಯೋ ಬೇರೆಯವರಿಗೂ ಸ್ಪ್ರೆಡ್ ಆಗುತ್ತೆ, ಇದರಿಂದ ಇನ್ನೂ 4 ಜನ ಜಾಸ್ತಿ ನೋಡುತ್ತಾರೆ ಅನ್ನೋದಕ್ಕೋಸ್ಕರ ಯಾವಾಗಲೂ ನಾನು ವೀಡಿಯೋನ ಕೊನೆಯಲ್ಲಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮಗೆ. ಸೊ ಈ ವಿಡಿಯೋದಲ್ಲೂ ಅಷ್ಟೇ, ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ
ಹಾಗೆ ಬನ್ನಿ ಫ್ರೆಂಡ್ಸ್, ಶುಕ್ರವಾರ ಆಗಿರೋದ್ರಿಂದ ನಾನು ಬ್ರೇಕ್ಫಾಸ್ಟ್ನೇ ಆಫ್ಟರ್ನೂನ್ಗೂ ಆಗುವಷ್ಟು ಮಾಡಿಟ್ಟಿದ್ದೆ. ಸೊ ಹಂಗಾಗಿ ಇವತ್ತೊಂದು ಟೊಮೆಟೊ ಪಿಕ್ಕಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆಫ್ಟರ್ನೂನು ಇವತ್ತೆಲ್ಲ ವಾರದ ಕೆಲಸಗಳಾಗಿರೋದ್ರಿಂದ ಮತ್ತು ಕೆಲಸಗಳನ್ನೆಲ್ಲ ನಾನು ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಇವಾಗ ಟೊಮೆಟೊ ಪಿಕ್ಕಲ್ಸ್ ಇದೊಂದು ತುಂಬಾ ಡಿಫ್ರೆಂಟ್ ಆಗಿರುವಂಥ ಆಂಧ್ರ ಸ್ಟೈಲ್ ಟೊಮೆಟೊ ಪಿಕ್ಕಲ್ಸು. ನಾನು ಇದು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಗಟ್ಟಿಯಾಗೇ ಇದೆ, ತುಂಬ ಹಳಗಿರೋದೇನಲ್ಲ, ಕಲರ್ ಮಾತ್ರ ರೆಡ್ ಆಗಿದೆ. 1/4 kg ಅಷ್ಟು ಟೊಮೆಟೊನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ದಿನ ಬರುತ್ತೆ. ಒಂದು 30 days ನೀವು ಔಟ್ಸೈಡ್ ಇಟ್ಟರು ಏನೂ ಕೆಡಲ್ಲ. ಸೊ ಇದಕ್ಕೆ ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ನೋಡಿ ಫ್ರೆಂಡ್ಸ್. 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳು, ಹಾಗೆಯೇ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ. 2 ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ. ಹಾಗೆಯೇ 1/4 ಕಪ್ಪಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹಾಗೆಯೇ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ, ಮತ್ತು 1/4 ಕಪ್ಪಷ್ಟು ಖಾರದ ಪುಡಿ, ಹಚ್ಚ ಖಾರದ ಪುಡಿನ ತೊಗೊಂಡಿದ್ದೀನಿ. ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಬನ್ನಿ ಫ್ರೆಂಡ್ಸ್. ಹಾಗೆಯೇ ಇದು ತುಂಬಾ ಚೆನ್ನಾಗಿರುತ್ತೆ. ಬರೀ ಪಿಕಲ್ಸ್ ಅಂದರೆ ನಾವು ಊಟಕ್ಕೆ ನೆಂಚ್ಕೊಳ್ಳೋದು ಅಷ್ಟೇ ಅಲ್ಲ, ದೋಸೆ, ಇಡ್ಲಿ, ಚಪಾತಿ ಹಾಗೆಯೇ ರೈಸಿಗೆ ಕಲ್ಸ್ಕೊಂಡು ತಿಂದ್ರಂತೂ ತುಪ್ಪ ಹಾಕೊಂಡು ಬಿಸಿ ಅನ್ನದ ಜೊತೆಗೆ ತುಂಬಾ ಪರ್ಫೆಕ್ಟಾಗಿ ಟೇಸ್ಟಿಯಾಗಿರುತ್ತೆ. ಇದನ್ನ ಒಂದು ಮೀಡಿಯಮ್ ಸೈಜಲ್ಲಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಕಟ್ ಮಾಡ್ಕೊಂಡಿದ್ದಾದಮೇಲೆ ಬೇಯಿಸೋದಕ್ಕೆ ಹಾಕ್ಕೊಳ್ಳೋಣ. ಓಕೆ, ಕಟ್ ಮಾಡ್ಕೊಂಡಿದ್ದಾಗಿದೆ ಫ್ರೆಂಡ್ಸ್. ನೋಡಿ, ಈ ಥರ ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಾನು ಒಂದು ಕಡಾಯಿನ ಇಟ್ಬಿಟ್ಟು ಅದರಲ್ಲಿ 1-2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ ಇವಾಗ. ಹಾಗೆಯೇ ಮೇಯ್ನ್ ಥಿಂಗ್ ಏನಪ್ಪ ಅಂತಂದರೆ, ಈ ಟೊಮೆಟೊ ಪಿಕ್ಕಲ್ ಕೆಡಬಾರ್ದು ಅಂದರೆ ನಾವು ಟೊಮೆಟೊದಲ್ಲಿ ಸ್ವಲ್ಪನೂ ನೀರಿಲ್ಲದೆ ಇರೋ ಥರ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ನಾನು 1 hour ಮುಂಚೆನೇ ಅದನ್ನ ವಾಶ್ ಮಾಡಿ ಒರೆಸ್ಬಿಟ್ಟು ಇಟ್ಟಿದ್ದೆ, ಡ್ರೈ ಆಗಿದೆ. ಸೊ ಇವಾಗ ಆಯಿಲಲ್ಲಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಹುಣಸೆಹಣ್ಣು ಸಹ ಹಾಕ್ತಾಯಿದ್ದೀನಿ. ಹಾಗೆಯೇ ಇದು ಈಗೇನೆ ಒಂದು 5 minutes ಬೇಯಲಿ. ಮೊದಲೇ ಉಪ್ಪು ಹಾಕಿದರೆ ಹುಣಸೆಹಣ್ಣು ಹುಳಿ ಇರೋದ್ರಿಂದ ಸೊ ಬೇಗ ಟೊಮೆಟೊ ಸ್ಮ್ಯಾಶಾಗಿ ಬೇಯಲ್ಲ. ಹಂಗಾಗಿ 5 ನಿಮಿಷ ಇದು ಈ ಥರ ಬೇಯ್ಕೊಳ್ಳಿ. ಇವಾಗ ಇದನ್ನ ಪಕ್ಕದ ಸ್ಟವ್ಗೆ ಶಿಫ್ಟ್ ಮಾಡಿಬಿಟ್ಟು ನಾನು ಜೀರಿಗೆ, ಮೆಂತ್ಯ ಏನು ತೊಗೊಂಡಿದ್ದೆ, ಹಾಗೆಯೇ ಸಾಸಿವೆನ 2-3 ಇಂಗ್ರೀಡಿಯೆಂಟ್ಸ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಚಿಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬ ರೆಡ್ ಕಲರ್ ಎಲ್ಲ ಚೇಂಜ್ ಆಗೋವರೆಗೂ ಫ್ರೈ ಮಾಡೋದು ಬೇಡ. ಇದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ. ಇವಾಗ ಇದು ಫ್ರೈ ಆಗಿದ್ದಾಗಿದೆ, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇವಾಗ ಇದು ಅಷ್ಟೇ ಒಂದು 5 minutes ಬೆಂದಿದ್ದಾಗಿದೆ. ಇವಾಗ ಇದನ್ನ ತೆಗೆದುಬಿಟ್ಟು ನಾನು ಇದ್ರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಒಂದು ಅರ್ಧ ಬೆಂದಿದೆ. ಉಪ್ಪನ್ನ ಸೇರಿಸ್ಬಿಟ್ಟು ಕಂಪ್ಲೀಟ್ ಬೇಯಿಸ್ಕೊಳ್ಳೋಣ. ನೋಡಿ, ಕಲ್ಲುಪ್ಪನ್ನ ಸೇರಿಸ್ಬಿಟ್ಟು ಮತ್ತೆ ಕ್ಯಾಪ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಇವಾಗ ಡ್ರೈ ರೋಸ್ಟ್ ಏನು ಮಾಡ್ಕೊಂಡೆ ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕೊಂಡು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಓಕೆ, ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದು ಇವಾಗ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಿದೆ. ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಒಂದು 20 minutes ಕೂಲ್ ಆಗೋದಕ್ಕೆ ಬಿಡ್ತೀನಿ. ಕಂಪ್ಲೀಟಾಗಿ ಕೂಲ್ ಆಗಲಿ. ಇದು ಕೂಲ್ ಆಗಿದ್ದಾದಮೇಲೆ ನಾನು ಇದನ್ನ ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ. ಓಕೆ, ನೋಡ್ತಾ ಇದ್ದೀರಲ್ಲ, ಕಂಪ್ಲೀಟಾಗಿ ಕೂಲ್ ಆಗಿದೆ ಫ್ರೆಂಡ್ಸ್. ಇವಾಗ ಇದನ್ನ ಮಿಕ್ಸಿ ಜಾರಲ್ಲಿ ಶಿಫ್ಟ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಶಿಫ್ಟ್ ಮಾಡಿದ್ದಾದಮೇಲೆ ಅದ್ರ ಜೊತೆಗೆ ನಾನು ಏನು ತೊಗೊಂಡಿದ್ದೀನಿ, ಅದು ಡ್ರೈ ರೋಸ್ಟ್ ಏನು ಮಾಡಿಕೊಂಡೆ ಅದು ಪೌಡ್ರ್ ಮಾಡಿರೋ ಅಂಥ ಪೌಡರು, ಹಾಗೆಯೇ ಹಚ್ಚ ಖಾರದ ಪುಡಿ ಮತ್ತು ನಾನು ತೊಗೊಂಡಿರೋಂಥ 2 ಗಡ್ಡೆ ಬೆಳ್ಳುಳ್ಳಿನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಹಾಗೆ ನಾನಿಲ್ಲಿ ಹಚ್ಚ ಖಾರದ ಪುಡಿ ಕಂಪ್ಲೀಟಾಗಿ ಆಗ್ತಾಯಿಲ್ಲ, 1 ಸ್ಪೂನ್ ಅಷ್ಟು ಉಳಿಸ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಅದನ್ನ ಒಗ್ಗರಣೆಲ್ಲೇ ಸೇರಿಸಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆ ಕಲರ್ ಬಿಡುತ್ತೆ. ನೋಡಿ ಫ್ರೆಂಡ್ಸ್, ನಾನು ಆಯಿಲ್ ಹಾಕೋದು ತೋರಿಸಲಿಲ್ಲ, ಸಾರಿ. 1 ಕಪ್ಪಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ನಾನು ವೈಟ್ ಕಪ್ಪಲ್ಲಿ ಏನು ತೋರಿಸಿದೆ ಆ ಕಪ್ಪಲ್ಲಿ 1 ಕಪ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಇವಾಗ. ಹಾಗೆ ನಾವು ಪಿಕಲ್ಸ್ಗಳಿಗೆಲ್ಲ ಆಯಿಲ್ನ ಯಾಕೆ ಜಾಸ್ತಿ ಬಳಸ್ತೀವಪ್ಪ ಅಂತಂದರೆ ತುಂಬ ದಿನ ಕೆಡದೇ ಇರಲಿ ಅನ್ನೋದಕ್ಕೋಸ್ಕರ ತುಂಬ ಜಾಸ್ತಿ ಆಯಿಲ್ನ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಹಾಗೆ ಹಿಂಗನ್ನ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕೋದ್ರಿಂದನೂ ಅಷ್ಟೇ ಯಾವುದೇ ಅಸಿಡಿಟಿ ಪ್ರಾಬ್ಲಮ್ ಬರಲ್ಲ. ಪಿಕಲ್ಸ್ ಆಗಿರೋದ್ರಿಂದ ಜಾಸ್ತಿ ಸ್ಪೈಸಸ್ ಯೂಸ್ ಮಾಡಿರ್ತೀವಿ, ಹಚ್ಚ ಖಾರದ ಪುಡಿನ ಹಾಕಿರ್ತೀವಿ. ಸೊ ಹಂಗಾಗಿ ಅದನ್ನ ಒಂದು ಸ್ವಲ್ಪ ಮಟ್ಟಿಗಾದರೂ ಅವಾಯ್ಡ್ ಮಾಡಲಿ ಅಂತ ನೋಡಿ ಹಚ್ಚ ಖಾರದ ಪುಡಿ ಇವಾಗ ಸೇರಿಸ್ತಾ ಇದ್ದೀನಿ. ಈ ರೀತಿ ಒಗ್ಗರಣೆಯಲ್ಲಿ ನಾವು ಸ್ವಲ್ಪ ಆಯಿಲ್ನಲ್ಲಿ ಒಂದು ಸ್ವಲ್ಪ ಹಚ್ಚ ಖಾರದ ಪುಡಿನ ಸೇರಿಸೋದ್ರಿಂದ ತುಂಬ ಒಳ್ಳೆ ಕಲರ್ ಬರುತ್ತೆ ಫ್ರೆಂಡ್ಸ್. ಅದೆಲ್ಲ ಆದಮೇಲೆ ನಾನು ಪೇಸ್ಟ್ ಮಾಡ್ಕೊಂಡಿದ್ದಂಥ ಟೊಮೆಟೊನ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ಫಿನಿಶ್ ಆಯಿತು ಫ್ರೆಂಡ್ಸ್. ಇದನ್ನ ಒಂದು ಸಣ್ಣ ಊರಿನಲ್ಲಿ 1-2 ನಿಮಿಷ ಇದನ್ನು ಸ್ವಲ್ಪ ಕುದಿಸ್ಕೊಳ್ಳೋಣ. ಕುದಿಸ್ಕೊಂಡ್ರೆ ಕಂಪ್ಲೀಟಾಗಿ ರೆಡಿ ಆಯಿತು ಅಂತ ಇದು. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಬಾಯಲ್ಲಿ ನೀರು ಬರೋ ಥರ ರೆಸಿಪಿ ಇದು. ತುಂಬಾ ಚೆನ್ನಾಗಿರುತ್ತೆ. ನಾವು ಎಲ್ಲ ರೊಟ್ಟಿ, ದೋಸೆ, ಚಪಾತಿ ಪ್ರತಿಯೊಂದಕ್ಕೂ ಬಳಸ್ಬೋದು. ಬಿಸಿ ಅನ್ನೋ ಜೊತೆಗಂತೂ ತುಂಬಾ ಒಳ್ಳೆ ಕಾಂಬಿನೇಷನು. ಹಾಗೆಯೇ ಪಿಕಲ್ಸ್ ಅಂದರೆ ಬರೀ ಸೈಡಲ್ಲಿ ಊಟದ ಜೊತೆ ನೆಂಚ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ, ಇದು ರೈಸ್ ಜೊತೆ ಕಲ್ಸ್ಕೊಂಡು ತಿಂದರೆ ತುಂಬ ಒಳ್ಳೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಯೂಸ್ಫುಲ್ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಸಿಗ್ತೀನಿ. ಟೇಕ್ ಕೇರ್ ಆಲ್ ಆಫ್ ಯು.
ಬಾಯ್.